ಕರ್ನಾಟಕದ ಜಲಿಯನ್ ವಾಲಾಬಾಗ್, ಅದುವೇ ಗೌರಿಬಿದನೂರು ಬಳಿಯ ವಿಧುರಾಶ್ವತ್ಥ. ಸ್ವಾತಂತ್ರ್ಯ ಸಂಗ್ರಾಮದ ಕರ್ನಾಟಕದಲ್ಲಿನ ಸ್ಮರಣಿಕೆ. ವೀರ ಸೇನಾನಿಗಳ ಸ್ಮರಣಾರ್ಥ ನಿರ್ಮಾಣವಾಗಿದೆ ವೀರಸೌಧ. ಅಲ್ಲೊಂದಿಷ್ಟು ಪಾರಂಪರಿಕ ಸಂರಕ್ಷಣೆಯ ಕೆಲಸ ಆಗ್ತಿದೆ. ಜಲಿಯನ್ ವಾಲಾಬಾಗ್ ಇಡೀ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ಆಯಾಮ ಕೊಟ್ಟ ಕರಾಳ ಅಧ್ಯಾಯ. ಅಂಥದ್ದೇ ಹತ್ಯಾಕಾಂಡ ಕರ್ನಾಟಕದಲ್ಲೂ ಆಗಿ ಹೋಗಿತ್ತು. ಅದುವೇ ಗೌರಿಬಿದನೂರು ತಾಲೂಕಿನ ವಿಧುರಾಶ್ವತ್ಥ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಪುಟ್ಟ ಗ್ರಾಮ ವಿಧುರಾಶ್ವತ್ಥ. ಊರು ಚಿಕ್ಕದಾದ್ರೂ ಕೀರ್ತಿ ಮಾತ್ರ ಇಡೀ ವಿಶ್ವಕ್ಕೆ ಮಾದರಿ. ಇಡೀ ಬ್ರಿಟಿಷರನ್ನೇ ಒಮ್ಮೆಲೆ ಇತ್ತ ನೋಡುವಂತಹ ಘಟನೆ ನಡೆದಿದ್ದೇ ಈ ವಿಧುರಾಶ್ವತ್ಥದಲ್ಲಿ. 1938 ಏಪ್ರಿಲ್ 25ರಂದು ಹೋರಾಟದ ಗುಂಪಿನ ಮೇಲೆ ಏಕಾಏಕಿ ಹಾರಿತ್ತು ಬ್ರಿಟಿಷರು ಹಾರಿಸಿದ್ದ ಗುಂಡು. ಆಂಗ್ಲರ ವಿರುದ್ಧ ಹೋರಾಡಿ ಪ್ರಾಣತೆತ್ತ 32 ಹುತಾತ್ಮರ ಕೆಚ್ಚೆದೆಯ ನಾಡು ಇದು. ವೀರ ಸೇನಾನಿಗಳ ನೆನಪಲ್ಲಿ ಸರ್ಕಾರ ವೀರಸೌಧ, ವೀರಗಲ್ಲು ಸ್ತೂಪ ನಿರ್ಮಿಸಿದೆ. ಸಾವಿರದ 1938 ಏಪ್ರಿಲ್ ತಿಂಗಳ 25 ತುಂಬಿರೆ ಬಹುಪ್ರಜೆ ಸಂಭ್ರಮದಿಂದಲಿ ವಿಧುರಾಶ್ವತ್ಥದ ಜಾತ್ರೆಯೊಳು. ತುಂಬಿರೆ ಬಹುಪ್ರಜೆ ಸಂಭ್ರಮದಿಂದಲಿ ವಿಧುರಾಶ್ವತ್ಥದ ಜಾತ್ರೆಯೊಳು. ಸ್ತಂಭದಿ ಮೆರೆಯುವ ಧ್ವಜ ಸತ್ಯಾಗ್ರಹ ಕಾಂಗ್ರೆಸ್ ಕೂಟದಿ ಕೂಡಿರಲು ಡಂಬಕರ ಪ್ರಜದ್ರೋಹಿಗಳವರು ಡಮ್ ಡಮ್ ಹೊಡೆದರು ಗುಂಡುಗಳು. ಡಂಬಕರ ಪ್ರಜದ್ರೋಹಿಗಳವರು ಡಮ್ ಡಮ್ ಹೊಡೆದರು ಗುಂಡುಗಳು. ಹುತಾತ್ಮರ ನೆನಪಲ್ಲಿ ಸುಮಾರು 5 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ವೀರಸೌಧದ ಒಂದೊಂದು ಇಂಚು ಸುಂದರವಾಗಿ ರೂಪುಗೊಂಡಿದೆ. ಸಿಪಾಯಿ ದಂಗೆ ಹೋರಾಟದಿಂದ ಹಿಡಿದು ಸ್ವಾತಂತ್ರ್ಯೋತ್ಸವದವರೆಗಿನ ಇತಿಹಾಸ ಸಾರುವ ಚಿತ್ರಪಟಗಳ ಪ್ರದರ್ಶನ ಇದೆ. ಇಲ್ಲಿಗೆ ಹೆಜ್ಜೆ ಇಟ್ಟರೆ ಸಾಕು, ಹಳೆಯ ದಿನಗಳ ಸಿಹಿ ಕಹಿ ನೆನಪುಗಳು ತನ್ನಿಂತಾನೇ ಹರಡಿಕೊಳ್ಳುತ್ತೇನೋ. ಚಳುವಳಿಯ ನಡೆಸಕೂಡದು ಅಂತೇಳಿ ಬ್ರಿಟಿಷ್ನವರ ಆಜ್ಞೆ ಆಗಿದ್ದರಿಂದ ಮೈಸೂರು ಮಹಾರಾಜರು ಇಲ್ಲಿ ಪೊಲೀಸ್ ಒಂದು ದಂಡನ್ನು ಕಳಿಸಿ ಯಾರೂ ಧ್ವಜ ಸತ್ಯಾಗ್ರಹ ಮಾಡಬಾರ್ದು, ಚಳುವಳಿಯ ಮಾಡಬಾರ್ದು, ಇದು ನಿಷೇಧಿಸಲಾಗಿದೆ ಅಂತ ಹೇಳಿದಾಗೂ ಸಹ ಇಲ್ಲಿರ್ತಕ್ಕಂಥ ಚಳುವಳಿಗಾರರು ಅದಕ್ಕೆ ಬಗ್ದೇನೆ ಧ್ವಜ ಸತ್ಯಾಗ್ರಹವನ್ನು ಮಾಡ್ತಾರೆ. ಕುಳಿತು ಸತ್ಯಾಗ್ರಹ ಮಾಡ್ತಿರ್ತಕ್ಕಂಥ ಅನೇಕ ಸತ್ಯಾಗ್ರಹ ಮೇಲೆ ಹಿಂಸಾಕೃತ್ಯವನ್ನು ನಡೆಸಿದ್ರು. ಹಿಂಸೆಗೊಳಿಸಿ ಅವ್ರನ್ನ ಗುಂಡೇಟಿನಿಂದ ಕೊಂದು ಇದು ದಕ್ಷಿಣ ಜಲಿಯನ್ ವಾಲಾಬಾಗ್ ಅಂತಲೇ ಹೆಸರುವಾಸಿಯಾಗಿದೆ. ಈ ದಕ್ಷಿಣ ಜಲಿಯನ್ ವಾಲಾಬಾಗ್ ಇವತ್ತು ರಾಷ್ಟ್ರಾದ್ಯಂತ ಅಷ್ಟೇ ಅಲ್ಲದೆ ವಿಶ್ವಾದ್ಯಂತ ಹೆಸರು ಮಾಡಿರ್ತಕ್ಕಂಥದ್ದು. ಬ್ರಿಟಿಷರ ಕಪಿಮುಷ್ಟಿಯಿಂದ ತಪ್ಪಿಸಿಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಶ್ರಮಿಸಿದ ವೀರ ಸೇನಾನಿಗಳು ಸಾವಿರಾರು. ಆ ಪೈಕಿ ವಿಧುರಾಶ್ವತ್ಥದ ಕೊಡುಗೆ ಅಪಾರ. ಮನುಕುಮಾರ್ HK, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ.